ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ ಹುಬ್ಬಳ್ಳಿಯಿಂದ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಮತ್ತು ಯಾರ ಕುರಿತು ಅಂತಂದರೆ, ಈ ದೇಶದಲ್ಲಿ ಇರುವಂಥ 4 ಆಧಾರ ಸ್ತಂಭಗಳಂತಲೇ ಹೇಳ್ಬೋದು. ಅವಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೊಂದು ಪತ್ರಿಕಾರಂಗ. ಈ 4 ಜನ ಇವತ್ತು ಈ ದೇಶದ ಜನರನ್ನು ಗೋಳು ಹೊಯ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತಿಶಯೋಕ್ತಿ ಆಗುವುದಿಲ್ಲ. ಯಾಕಂದರೆ ರಾಜಕೀಯ ಏನಿದೆ ಇಲ್ಲಿ ಪಕ್ಷ ಪಂಗಡ ಯಾವುವು ಬೇಕಾಗಿಲ್ಲ. ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳು ಏನು ಸಮಾಜ ಸೇವಕರು, ಸಮಾಜ ಸುಧಾರಕರು, ದೇಶಭಕ್ತರು ಅಂದ್ಕೊಂಡು ಏನು ಒಂದು ರಾಜಕೀಯಕ್ಕೆ ಬರ್ತಾರೋ, ಪಕ್ಷಾತೀತವಾಗಿ ಅತ್ಯಂತ ಕೀಳು ಮಟ್ಟದ ಭ್ರಷ್ಟಾಚಾರದಲ್ಲಿ ಮುಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕಾರ್ಯಾಂಗ ಅಂತೂ ಈ ರಾಜಕೀಯದವ್ರಿಗೆಲ್ಲ ರೊಕ್ಕ ಸಪ್ಲೈ ಮಾಡೋದೇ ಕಾರ್ಯಾಂಗ. ಕಾರ್ಯಾಂಗಕ್ಕೆ ತಮ್ಮ ಹುದ್ದೆಗಳಿಗೆ ಬರುವಾಗ ಅವರು ರಾಜಕೀಯ ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಅದಕ್ಕೆ ಅವರು ಅಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಇನ್ನು ನ್ಯಾಯಾಂಗ ಭ್ರಷ್ಟಾಚಾರ ಮಾಡ್ತದೆ ಅನ್ನೋದಕ್ಕೆ ಹೇಳೋದು ಅಷ್ಟು ಸುಲಭಿಲ್ಲ. ಯಾಕಂದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವು ಕೂಡ ಈ ಭ್ರಷ್ಟಾಚಾರದಿಂದ ಹೊರತಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪತ್ರಿಕಾರಂಗ ಅಂತೂ ಏನು ಮೊದಲು ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಪತ್ರಕರ್ತ ಅಥವಾ ಒಂದು ಪ್ರೆಸ್ನಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಎಷ್ಟೊಂದು ಗೌರವ ಅವ್ರಿಗೆ. ಅವರು ಬರೀತಕ್ಕಂಥ ಲೇಖನಗಳೇನು, ಅವ್ರ ಸಾಮಾಜಿಕ ಕಳಕಳಿ ಏನು, ಧಾರ್ಮಿಕ ಕಳಕಳಿ ಏನು, ದೇಶದ ಕಳಕಳಿ ಏನು, ಇವತ್ತೆಲ್ಲ ಏನಿಲ್ಲ. ಬೆದರಿಸಿ ದುಡ್ಡು ತಿನ್ನೋದು, ಯಾರ್ಯಾರ್ದೋ ಬಗ್ಗೆ ಭ್ರಷ್ಟಾಚಾರ ಮಾಡಿದವರು, ಅನ್ಯಾಯ ಮಾಡಿದವರು, ಅತ್ಯಾಚಾರದವ್ರು ಮಾಡಿದ್ರ ಬಗ್ಗೆ ಬರೆಯೋಕೆ ಯಾರೂ ಬೇಡ ಅನ್ನಂಗಿಲ್ಲ. ಬರೀರಿ ಓಪನ್ ಆಗಿ, ಏನಾದರೂ ಆಧಾರಗಳನ್ನು, ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಬರೀರಿ. ಬರೀ ದುಡ್ಡಿಗಾಗಿ ಪತ್ರಿಕಾರಂಗದಲ್ಲಿ ಇದ್ದು, ಮೊದಲು ಪತ್ರಿಕಾರಂಗ ಅಂದರೆ ಒಂದು ಏನು ಪವಿತ್ರ ಸಂಸ್ಥೆ ಥರ ಇದ್ದಿದ್ದು ಇವತ್ತು ಕೊಳತನ್ನು ನಾರ್ತಾ ಇದೆ. ಇದರ ಬಗ್ಗೆ ಬಹಳ ಖೇದ ಆಗ್ತದೆ ನನಗೆ ಒಬ್ಬರಿಗೆಲ್ಲ, ಇಡೀ ದೇಶದ ಜನರಿಗೆ. ಏನಪ್ಪ, ಮೊದಲು ಅವ್ರು ನೋಡಿದ್ರೆ ಗೌರವ ಬರ್ತಿತ್ತು, ಈಗ ಅವ್ರು ನೋಡಿದ್ರೆ ಹೇಸಿಗೆ ಬರ್ತಿತ್ತು. ಕೆಲವೊಂದು ಟಿ ವಿ ಮಾಧ್ಯಮದವರಂತೂ ಮಿತಿಮೀರಿ ನಿಂತು ಬಿಟ್ಟಿದ್ದಾರೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ಸುದ್ದಿಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ಯಾರಿಗೂ ಜನಪರ ಕಾಳಜಿ, ಸಾಮಾಜಿಕ ಕಾಳಜಿ, ದೇಶದ ಕಾಳಜಿ ಇಲ್ಲೇ ಇಲ್ಲ. ಇವರಷ್ಟೂ ಕೂಡಿ ಅಲ್ಟಿಮೇಟ್ಲಿ ಯಾರಿಗೆ ತೊಂದರೆ ಕೊಡ್ತಾರೆ? ಭಾರತದಲ್ಲಿ ಇರುವಂಥ ಇವೆಲ್ಲ ವ್ಯವಸ್ಥೆಗಳು, ರಾಜಕೀಯ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಇವರೆಲ್ಲರೂ ಕೂಡಿ ಯಾರನ್ನ ಹಿಂಡ್ತಾ ಇದ್ದಾರೆ ಅನ್ನೋ ಅರಿವೇ ಅವ್ರಿಗಿಲ್ಲ. ನಾವೆಲ್ಲ ಇದೇ ದೇಶದ ನಾಗರಿಕರು, ಇದೇ ದೇಶದಲ್ಲಿ ಹುಟ್ಟೀವಿ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯ್ತೀವಿ. ಅವರು ಕೂಡ. ಆದರೆ ಇರೋ ಮಠ ನೀವು ಮಾಡಿರೋ ಸಾಧನೆ ಏನಪ್ಪ? ನಾಳೆ ಸಾಯುವಾಗಾದರೂ ನಿಮ್ಮ ಆತ್ಮಕ್ಕೆ, ನೀವು ಮಂದಿಗೆ ಏನು ಹೇಳಬೇಡ್ರಿ, ಮಂದಿಗಂತೂ ಗೊತ್ತಿರ್ತೈತಿ ನೀವೇನು ಮಾಡಿರಿ ಅಂತ. ನಿಮ್ಮ ಆತ್ಮಕ್ಕರ ಕೇಳೋ ಒಂದು, ನಿಮ್ಮ ಆತ್ಮ ನಿಮ್ಮನ್ನು ಕೇಳುವ ಪ್ರಶ್ನೆಗೆ ನಿಮ್ಮ ಕಡೆ ಉತ್ತರ ಇರ್ತದ? ಯಾರನ್ನು ಸುಲಿತಾ ಇದ್ದೀರಿ? ಯಾಕೆ ಸುಲಿತಾ ಇದ್ದೀರಿ? ದಿನ ಕಳೆದಂತೆ ಜನ ಇಷ್ಟೊಂದು ರೋಸಿ ಹೋಗಿದ್ದಾರೆ ಅಂದರೆ, ಆ ರೋಷವನ್ನು ವ್ಯಕ್ತಪಡಿಸೋಕ್ಕೂ ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಅಂದರೆ ಯಾಕಂದ್ರೆ ಅಷ್ಟೊಂದು ಕಷ್ಟದಲ್ಲಿ ಅವ್ರನ್ನ ಇವೆಲ್ಲರೂ ಕೂಡಿ ನೂಕಿಬಿಟ್ಟಿದ್ದೀರಿ. ಆ ಕಾಲ ಎಂದೂ ಬರಬಾರ್ದು. ಒಮ್ಮೆ ಜನ ರೊಚ್ಚಿಗೆದ್ದರೆ
ನೀವೆಲ್ಲ ಎಲ್ಲಿರ್ತೀರಿ ಅಂತ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಜನರನ್ನು ತೆಗೆದುಕೊಂಡು ಹೋಗಬೇಡ್ರಿ. ನೀವೆಲ್ಲ ಹೆಂಗೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಇರ್ತಾರೋ ಹಂಗೆ ಇಡೀ ದೇಶದ ಜನರು ಎಲ್ಲರ ಮನೆಯಲ್ಲಿ ಇರ್ತಾರೆ. ಎಲ್ಲರೂ ತಮ್ಮ ಮನೆಯ ಕುಟುಂಬದ ನಿರ್ವಹಣೆಗೆ ಸಂಕಷ್ಟಕ್ಕಾಗಿ ದುಡಿಲಿಕ್ಕೆ ರಸ್ತೆ ಮೇಲೆ ಬರ್ತಾರೆ. ಸರ್ಕಾರದ ಎಲ್ಲ ಇಲಾಖೆಗಳು ಯಾವುದೇ ಒಂದನ್ನು ಹೆಸರಿಸೋ ಪ್ರಶ್ನೆನೇ ಇಲ್ಲ. ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಾದ್ರೆ ವಿಧಾನಸೌಧದಿಂದ ಒಂದು ಗ್ರಾಮ ಪಂಚಾಯತಿವರೆಗೂ ಎಲ್ಲರಿಗೂ ತ್ರಾಸು ಕೊಡ್ತೀರಿ ಜನರಿಗೆ. ಆ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೆ ಆ ಮನುಷ್ಯ ವಿಧಾನಸೌಧದಿಂದ ಗ್ರಾಮ ಪಂಚಾಯತಿವರೆಗೆ ಸುತ್ತಿ 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 ನೀವು ಅವ್ರ ಜಗದಾಗಿದ್ದ ಏನಕ್ಕಿತ್ತು ಅನ್ನೋದು ಅಧಿಕಾರಿಗಳು. ಒಬ್ಬ ಬಡ ವ್ಯಕ್ತಿ ತನ್ನ ಸಣ್ಣ ಕೆಲಸಕ್ಕೆ ಅವ ವಿಧಾನಸೌಧದವರೆಗೆ ಹೋಗಬೇಕು, ತಹಸೀಲ್ದಾರ್ವರೆಗೆ ಹೋಗಬೇಕು, ಡಿ ಸಿವರೆಗೆ ಹೋಗಬೇಕು ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಿರಲ್ಲ, ಆ ವ್ಯಕ್ತಿಯ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ನೋಡ್ರಿ ಒಂದ್ಸರಿ. ನೀವು ಏನು ಮಾಡ್ತೀರಿ? ಯಾರಿಗೂ ಮಾಡಿರಿ, ಆಸ್ತಿ ಮಾಡಿರಿ, ಯಾರು ಬೇಡ ಅಂತಾರೆ? ಯಾರಿಗೆ ಮಾಡ್ತೀರಿ? ಎಷ್ಟು ತಿಂತೀರಿ? ದಿನಕ್ಕೆ 1 ಕೋಟಿ ನೀವು ರೊಕ್ಕ ಲಂಚ ತಿಂದ್ರೂ ತಿನ್ನೋದು 2 ರೊಟ್ಟಿ, ಉಳಿದಿದ್ದು ಯಾರಿಗೆ? ಒಂದು ನಿಮ್ಮ ಮಕ್ಕಳು ಅಡ್ಡದಾರಿ ಹಿಡಿತಾವು, ಆ ದುಡ್ಡನ್ನು ಹಾಳು ಮಾಡ್ತಾರೆ, ಅಥವಾ ನಿಮ್ಮ ಕುಟುಂಬಸ್ಥರು ಅದನ್ನು ದುರುಪಯೋಗ ಮಾಡ್ಕೋತಾರೆ. ಇಲ್ಲ ಅಂದರೆ ಏನಾರು ಒಂದು ರೋಗ ಸೇರ್ತೈತಿ, ಎಲ್ಲ ಕೂಡ ದವಾಖಾನೆಗೆ ಹಾಕ್ತೀರಿ. ಇದನ್ನು ನೀವು ತೊಗೊಂಡಂತೂ ಹೋಗಂಗಿಲ್ಲ. ಈ ಭೂಮಿಯಿಂದ ನೀವು ಹೋಗುವಾಗ ಪೊಲೀಸ್ IGP ಇರ್ಬೋದು, ಸರ್ಕಾರದ ಚೀಫ್ ಸೆಕ್ರೆಟರಿ ಇರ್ಬೋದು, ಕರ್ನಾಟಕದ ಮುಖ್ಯಮಂತ್ರಿ ಇರ್ಬೋದು, ದೇಶದ ಪ್ರಧಾನಿ ಇರ್ಬೋದು, ಒಬ್ಬ ಬಡ ಕೂಲಿ ಕಾರ್ಮಿಕ ಇರ್ಬೋದು, ನೀವೆಲ್ಲ ಏನಕ್ಕೆ ದುಡ್ದಿರ್ತೀರಲ್ಲ, ದುಡ್ದಿದ್ದು ನಿಮ್ಮ ಜೊತೆಗೆ ಬರ್ತದೆ. ಹರಾಮದ್ದೇನು ದುಡ್ದಿರ್ತಿರಲ್ಲ ಯಾರಿಗೂ ನಿಮಗೆ ದಕ್ಕುವುದಿಲ್ಲ. ಬರೇ ದುಡ್ಡು ತಿಂದಿದ್ದಕ್ಕಷ್ಟೇ ನಿಮಗೆ ಖುಷಿಯಾಗಿರ್ತದೆ. ಆ ದುಡ್ಡು ಕೊಡುವ ಬಡವರು ಹರಾಮ್ ಕೊಡೋ ಕಡೆ ಏನು ಇಸ್ಕೋತೀರಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅವ್ರು ಎಷ್ಟು ಒಂದು 0.5% ಇರ್ಬೋದು ಇಡೀ ದೇಶದಲ್ಲಿ ಹರಾಮದ ಗಳಿಸಿದವರು, ಲಂಚ ಕೊಡೋರು. ಬಾಕಿದವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ತಮ್ಮ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಬರ್ತಾರೆ. ಅವರು ಪೊಲೀಸರ ಕೈಯಾಗಿ ಸಿಕ್ಕೊಳ್ಳೋಕ್ಕಲ್ಲ, ದುಡಿಯೋಕೆ ಬರ್ತಾರೆ, ಕಷ್ಟಪಡೋಕೆ ಬರ್ತಾರೆ. ಕೆಲಸ ಮಾಡಿ 4 ದುಡ್ಡು ಮನೆಗೆ ಒಯ್ದು ಹೆಂಡತಿ ಮಕ್ಕಳನ್ನು ಸಾಕಬೇಕಂತ ಹೊರಗೆ ಬರ್ತಾರೆ. ಯಾರು ನಿಮಗೆ ಬಂದು ರಸ್ತೆ ಮೇಲೆ ಬಂದು ತ್ರಾಸು ಕೊಡಬೇಕಂತ ಯಾರು ತಮ್ಮ ಮನೆಯಿಂದ ಹೊರಗೆ ಬರೋದಿಲ್ಲ. ಇದ್ರ ಬಗ್ಗೆ ತಾವು ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಎಲ್ಲರೂ, ವಿಶೇಷವಾಗಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಪೊಲೀಸರು. ನಾನು ಪೊಲೀಸರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಒಂದು ಟೈಮ್ ನಾವೆಲ್ಲ ಸಣ್ಣವರಿದ್ದಾಗ ಆವಾಗ ಪೊಲೀಸರು ಹಾಫ್ ಚಡ್ಡಿ ಹಾಕಿ ಬರ್ತಿದ್ರು ಅಂತ ಅನಿಸ್ತದೆ ನನಗೆ. ನಾವು ನಮ್ಮ ಓಣಿಯಲ್ಲಿ ಅಡ್ಡಾಡುವಾಗ ಪೊಲೀಸರು ಬಂದು ಹಿಂಗೆ ಎದ್ದು ನಿಂತು ಸಲ್ಯೂಟ್ ಹೊಡ್ತಿದ್ವಿ ಅವ್ರಿಗೆ. ನಮ್ಗೆ ಇದು ಗೊತ್ತಿದೆಯಲ್ಲ, ಪೊಲೀಸರು ಸಲ್ಯೂಟ್ ಇದೆಯಲ್ಲ ಅವ್ರಿಗೆ. ಹಿಂಗೆ ಯಾವ ಪೊಲೀಸರಿಗೆ ಅಂದ್ರೆ ಒಂದು ಗೌರವ, ರೆಸ್ಪೆಕ್ಟು. ಅವಾಗೆಲ್ಲ ಜಾತಿ ದಂಗೆಗಳಾಗ್ತಿದ್ವು. ಪೊಲೀಸರೆಲ್ಲ ಜೀಪ್ ತೊಗೊಂಡು ಓಣಿಯಲ್ಲಿ ಬಂದರೆ ಅವ್ರು ನಿಲ್ಲಿಸಿ ಚಹಾ ಮಾಡಿ ಕೊಡ್ತಿದ್ವಿ, ನೀರು ಕೊಡ್ತಿದ್ವಿ, ಸಾಹೇಬ್ರೆ ನಾಷ್ಟ ಮಾಡ್ತೀರೇನ್ರಿ ಅಂತ ಕೇಳ್ತಿದ್ವಿ. ಆದರೆ ಇವತ್ತು ಪೊಲೀಸರ ಒಂದು ವರ್ಚಸ್ಸು ಎಲ್ಲಿಗೆ ಹೋಗಿದೆ? ಹಾಗಂತ ಪೊಲೀಸ್ ಇಲಾಖೆಯಲ್ಲಿ ಇರೋರು ಎಲ್ಲರೂ ಅವರೇ ಅಂತ ಅಲ್ಲ. ಕೆಲವೊಬ್ಬರು ಅನಿವಾರ್ಯವಾಗಿ ಮಾಡ್ತಿರ್ತಾರೆ, ಮೇಲಿನವರ ಒತ್ತಡಕ್ಕಾಗಿ ಜನರಿಗೆ ತ್ರಾಸು ಕೊಡ್ತಿರ್ತಾರೆ. ಕೆಲವೊಬ್ಬರು ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ಬರು ಅವ್ರಿಗೇನೋ ಒಂದು ಖುಷಿ, ಜನರಿಗೆ ಹಿಡಿದು ತ್ರಾಸು ಕೊಟ್ರೇ ಅವ್ರಿಗೆ ಅವತ್ತು ನಿದ್ದೆ ಬರ್ತೈತಿ ಅನ್ನುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ನೀವು ಯಾರಿಗೆ ತ್ರಾಸು ಕೊಟ್ಟು ದುಡ್ಡು ತಗೋತಿರಲ್ಲ ಅವ್ರು ಯಾರೂ ಸುಮ್ಮನೆ ಕೊಡಲ್ಲ ರೀ. ಯಾಕಂದ್ರೆ ಅವ್ರು ಯಾರೂ ಕಳುವು ಮಾಡ್ಕೊಂಡು ಬಂದಿರಂಗಿಲ್ಲ, ಯಾರ್ದೋ ಮನೆ ಲೂಟಿ ಮಾಡ್ಕೊಂಡು ಬಂದಿರಂಗಿಲ್ಲ. ಎಲ್ಲೋ ಏನೋ ಮನೆಗೆ ರೇಷನ್ ತರಕಂತನೋ, ಹುಡುಗರು ಫೀ ಕಟ್ಟಕ್ಕಂತನೋ, ಔಷಧ ತರಕಂತನೋ, ಅಥವಾ ಯಾರ್ದಾರ ಅದು ಇಸ್ಕೊಂಡ್ಬಂದಿದ್ದು ಸಾಲ ಕೊಡಕ್ಕಂತನೋ ದುಡ್ಡು ಒಯ್ತಿರ್ತಾರೆ. ಅವ್ರನ್ನ ಹಿಡಿದ ರೊಕ್ಕ ಇಸ್ಕೊಂಡ್ರೆ ಅವ್ರು ಹಾಕೋ ಶಾಪ್ ಐತಲ್ಲ, ನಿಮ್ಮ ತಲೆಮಾರುಗಳ ಮಟ್ಟ ಹೋಗ್ತೈತಿ. ಇದು ಬರೀ ಒಂದು ನಾನು ಪರ್ಟಿಕ್ಯುಲರ್ ಪೊಲೀಸರಿಗೆ ಅಂತ ಹೇಳ್ತಿಲ್ಲ, ಎಲ್ಲರಿಗೂ, ಎಲ್ಲ ಇಲಾಖೆಯವ್ರಿಗೂ, ಅದು ಸಬ್ ರಿಜಿಸ್ಟ್ರಾರ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ಕಾರ ನಿಮ್ಗೆ ಸಂಬಳ ಕೊಡ್ತೈತೆ ರೀ.
ಹಳ್ಳಿಯಿಂದ ಜನ, ಈಗ ನಾನು ಹುಬ್ಬಳ್ಳಿಯಲ್ಲಿದ್ದೀನಿ, ಹುಬ್ಬಳ್ಳಿಯ ಸುತ್ತರದ ಒಂದು 50 ಕಿಲೋಮೀಟ್ರಿಂದ ಜನ ದಿನಕ್ಕೆ 500 ರೂಪಾಯಿ ಪಗಾರಕ್ಕೆ, ಬರೀ 500 ರೂಪಾಯಿ. ನಸುಕಿನಾಗ 4-5 ಗಂಟೆಗೆ ಎದ್ದು ಮನ್ಯಾಗ ಹೆಂಡತಿ ಮಕ್ಕಳ ಕಡೆ ರೊಟ್ಟಿ ಬುತ್ತಿ ಕಟ್ಸ್ಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಬಂದು ನಿಂತಿರ್ತಾರೆ. ಅವ್ರು ಯಾರು ಕಳ್ಳರಲ್ಲ ರೀ, ಅವ್ರು ದುಡ್ಕೊಂಡು ಹೋಗಿ ಮನೆ ನಡ್ಸಕ್ಕಂತ ಬಂದಿರ್ತಾರೆ. ನಿಮಗೆ ಲಕ್ಷಗಟ್ಟಲೆ ಸಂಬಳ ಸರ್ಕಾರ, ವಾರಕ್ಕೆ 2 ರಜೆ ಅಥವಾ ಒಂದು ತಿಂಗಳಿಗೆ 6 ರಜೆ ಅನ್ಕೋರಿ ರಾಜ್ಯ ಸರ್ಕಾರದವ್ರಿಗೆ ರಜೆ, ಮತ್ತೆಲ್ಲ ಸೌಲಭ್ಯಗಳು, ಮೆಡಿಕಲ್ ಟ್ರೀಟ್ಮೆಂಟಿಗೆ ದುಡ್ಡು ಕೊಡ್ತಾರೆ, ರಜೆ ಕೊಡ್ತಾರೆ, 108 ಕೊಡ್ತಾರೆ. ಆ 500 ರೂಪಾಯಿ ದುಡಿಯೋಕೆ ಬರ್ತಾನಲ್ಲ ಹಳ್ಳಿಯಿಂದ ಜನ, ಅವ ಒಂದು ದಿನ ಸೂಟಿ ಮಾಡಿದ್ರೆ ಏನಾರ 500 ರೂಪಾಯಿ ಬಂದರೆ ಏನಾರ ಆದೀತಲ್ಲ ಅಂತ ಎದ್ದು ಓಡಿ ಬರ್ತಾನೆ. ನಿಮ್ಗೆ ಅದರ ಅರಿವೇ ಇಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿರುವಂಥ ಜನ ಸಹಿತ ಲಕ್ಷಗಟ್ಟಲೆ, 1.5 ಲಕ್ಷ 2 ಲಕ್ಷ ಪಗಾರ. ಏನು ಕೆಲಸ ಯಾರು ಅಂದರೆ ನೀವು ಎಲ್ಲಿ ದಯವಿಟ್ಟು ಯಾವುದೇ ಒಂದು ಇಲಾಖೆ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ವಿಶೇಷತೆ ಇಟ್ಕೊಂಡು ನೀವು ನಾನು ಮಾತಾಡ್ತಿದ್ದೇನೆ ಅನ್ಕೋಬೇಡಿ. ಒಟ್ಟಾರೆ ಈ ಸಮಾಜ, ಈ ದೇಶ ಎತ್ತ ಸಾಗ್ತಾ ಇದೆ. ನಾಳೆ ನಮ್ಮ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತಾ ಇದ್ದೀವಿ? ರಾಜಕಾರಣಿಗಳೇ, ಹುಬ್ಬಳ್ಳಿಯಲ್ಲಿರುವಂಥ ಅದರಲ್ಲಿ ವಿಶೇಷ ಅಂದರೆ ನನಗೆ ಸಮೀಪ ಇರೋರ ಬಗ್ಗೆ ನಾನು ಹೇಳಬಲ್ಲೆ. ಹುಬ್ಬಳ್ಳಿಯಲ್ಲಿ ಒಬ್ಬರು ಈಗ 3ನೇ ಬಾರಿ ಶಾಸಕರಾಗ್ಯಾರ. ಅವ್ರು ಶಾಸಕರಾಗೋಕ್ಕಿಂತ ಮೊದಲು ಅವ್ರು ಏನಿದ್ರು, ಇವತ್ತು ಅವರು ಏನಾಗಿದ್ದಾರೆ? ಏನು ಆಸ್ತಿ, ಏನು ರುಬಾಬು, ಏನು ದುಡ್ಡು? ಯಾಕೆ? ಯಾರಿಗೆ? ನಾನು ಗಾಡಿಯಲ್ಲಿ ಇನೋವಾ ಕಾರ್ನಲ್ಲಿ, ಸರ್ಕಾರಿ ಕಾರ್ನಲ್ಲಿ ಮುಂದೆ ಪೊಲೀಸರನ್ನ ಇಟ್ಕೊಂಡು ಗಾಡಿ ತೊಗೊಂಡು ಹೊಂಟೇನಿ. ನನಗೆ ಗೊತ್ತು ನಾನು ಈ ರಾಜ್ಯದ MLA ಮಂತ್ರಿ ಅಂತ. ಎದುರಿಗೆ ಬರ್ತಾ ಇದ್ದಾನಲ್ಲ ಯಮ, ಅವನಿಗೆ ಗೊತ್ತಿಲ್ಲ ನಾನು ಯಮ ಅಂಥೇಳಿ, ನೀನು MLA ಅಂತ ಗೊತ್ತಿಲ್ಲ. ನಿನಗೆ ಗೊತ್ತು ಕಾರ್ನಲ್ಲಿ ಕುಂತವಂಗ, ಯಾಕಂದ್ರೆ ಮುಂದೆ ಒಂದು ಪೊಲೀಸ್ ಜೀಪ್ ಟೌ ಅಂತ ಹೊಡ್ಕೊಂಡು ಹೊಂಟಿರ್ತೈತಿ. ನೀನು ಬಿಳೆ ಅರ್ಬಿ ಹಾಕ್ಕೊಂಡು ಗಾಡಿಯಾಗ ಕುಂತಿರ್ತಿದ್ದಿ. ಇದು ನಿನಗಷ್ಟೇ ಗೊತ್ತು. ನಾನು MLA, ನಾನು ಮಿನಿಸ್ಟರು ಅಂಥೇಳಿ ಎದುರಿಗೆ ಬರ್ತಾ ಇದ್ದಾನಲ್ಲ ಯಮ, ಅವನಿಗೆ ಯಾರು ನೀನಂತ ಗೊತ್ತೇ ಇಲ್ಲ. ನೀನೊಬ್ಬ ನರಪಿಳ್ಳಿ ಅಷ್ಟೇ ಅವನಿಗೆ. ನೀನು ಒಯ್ಬೇಕಂದ್ರೆ ಯಾವಾಗ ಬೇಕು ಅವಾಗ, ಎಲ್ಲಿ ಬೇಕು ಅಲ್ಲಿ ಕುಂತಲ್ಲಿ ಒಯ್ತಾನೆ. ಅದ್ರಾಗ ಬೇರೆ ಈಗ ನಮ್ಮ ಸರ್ಕಾರ ಎಲ್ಲರಿಗೂ ಚುಚ್ಚೈತಿ ಕರೋನಾ ಹೆಸರಿನಲ್ಲಿ. ಅದರಿಂದನೂ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅದಕ್ಕೆ ಸಾವು ನಿಶ್ಚಿತ. ಇನ್ನು ನಾವು ಹುಟ್ಟಿದ್ದು ಆಕಸ್ಮಿಕ, ಸಾಯುವುದಂತೂ ಪಕ್ಕ. ಯಾರೂ ಇಲ್ಲಿ ಇರಂಗಿಲ್ಲ. ಇಲ್ಲಿರುವವರೆಗೂ 4 ಜನರಿಗೆ ಬೇಕಾಗಿ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗದೇ ಇದ್ದರೂ ತ್ರಾಸಾದರೂ ಕೊಡಬೇಡ್ರಿ. ಅವ್ರ ಕಡೆ ನೀವು ಚಲೋ ಅನ್ಸ್ಕೊಳ್ಳಿಕ್ರು ಅವರ ಶಾಪಗಳನ್ನಾದರೂ ಪಡಿಬೇಡ್ರಿ. ನಿಮ್ಮ ಕೈಲಾದರೂ ಸಹಾಯ ಮಾಡಿರಿ. ಇಲ್ಲಾಂದ್ರೆ ನನ್ನ ಕಡೆ ಆಗೋದಿಲ್ಲಪ್ಪ, ನೀ ಅಲ್ಲಿ ಹೋಗಂತ ಹೇಳ್ರಿ, ಇಲ್ಲಗಂತ ಹೇಳ್ರಿ. ಇದು ಎಲ್ಲರಿಗೂ, ಒಬ್ಬ ಮಾನವ ಜಾತಿ ಎಲ್ಲ ಜನರಿಗೆ, ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇದು ನನ್ನ ವಿಶೇಷ ಮನವಿ, ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ಮಾನವರಾಗಿ ಬದುಕ್ರಿ, ಮನುಷ್ಯರಾಗಿ ಬದುಕ್ರಿ. ನೀವು ಮನುಷ್ಯರಾಗಿ, ನಿಮ್ಮ ಮನೆಯಲ್ಲೂ ತಂದೆ ತಾಯಿ ಅಕ್ಕ ತಂಗಿದ್ದಾರೆ, ಅದೇ ರೀತಿ ಇನ್ನೊಬ್ಬರಂತ ಭಾವಿಸ್ರಿ. ಯಾರನ್ನು ಹಿಂಸಿಸಿ ತೊಂದರೆ ಕೊಟ್ಟು ಹಣ ವಸೂಲು ಮಾಡಿ ನೀವು ಪಡೆದಂಥ ಸುಖ ಶಾಂತಿ ಏನು ಇರ್ತದಲ್ಲ, ಎಂಜಾಯ್ಮೆಂಟ್, ಅದು ತಾತ್ಕಾಲಿಕ, ಶಾಶ್ವತ ಅಲ್ಲ ಅನ್ನೋದನ್ನು ನಿಮಗೆ ಮತ್ತೊಮ್ಮೆ ನೆನಪಿಸ್ತಾ ನನ್ನ ಕಳಕಳಿಯ ಮನವಿಯ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೂ ನನ್ನನ್ನು ಅನ್ಯತಾ ಭಾವಿಸಬೇಡ್ರಿ. ನಾನು ಯಾವುದೇ ಒಂದು ವಿಶೇಷವಾಗಿ ಒಂದು ಇಲಾಖೆ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಪಾರ್ಟಿ ಪಂಗಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲರೂ ಸಮಾನರು. ಈ ದೇಶದಲ್ಲಿ ನಡೆಯುತ್ತಿರುವ ಬಹುತೇಕ ಅನ್ಯಾಯ ಅತ್ಯಾಚಾರಗಳಲ್ಲಿ ನಾವೆಲ್ಲರೂ ಸಮಾನ ಭಾಗಸ್ಥರು. ಅನ್ಯಾಯ ಮಾಡೋರು ಎಷ್ಟು ಏನು ಒಂದು ಜವಾಬ್ದಾರಿ ಜವಾಬ್ದಾರಿ ಹೊರಬೇಕಾಗುತ್ತೋ, ಆ ಅನ್ಯಾಯವನ್ನು ಸಹಿಸ್ಕೊಳ್ಳುವಂಥ ನಾವೇನಿದ್ದೀವಲ್ಲ, ನಾವು ಅದಕ್ಕೆ ಹೊರತಲ್ಲ. ಅನ್ಯಾಯವನ್ನು ಕಂಡ್ರೆ ಪ್ರತಿಭಟಿಸ್ರಿ, ಪ್ರಶ್ನಿಸ್ರಿ, ವಿರೋಧಿಸ್ರಿ. ಯಾಕೆ ಹೆದರ್ತೀರಿ? ಯಾರಿಗೆ ಹೆದರ್ತೀರಿ? ಹೆದರೋದು ಒಬ್ಬನಿಗೆ ಮೇಲೆ. ಅವನೇ ಒಬ್ಬ ನಿಮ್ಮನ್ನು ಹುಟ್ಟಿಸಿದವ, ಸಾಯಿಸವನು ಅವನೇ.
ಇವರೇನು ನಡಕ್ಕೆ ತ್ರಾಸು ಕೊಡ್ತಾರಲ್ಲ, ಇವು ಬೀದಿ ಹೆಣಗಳಾಗಿ ಹೋಗೋ ಒಂದು ದಿವಸ ಯಾರಿಗಾದ್ರೂ ಉದ್ದೇಶಪೂರ್ವಕ ತೊಂದರೆ ಕೊಟ್ಟು, ಹಿಂಸೆ ಕೊಟ್ಟು, ರೊಕ್ಕ ವಸೂಲಿ ಮಾಡಿ ಬಂಗಲೆ ಕಟ್ಕೊಂಡು ಇರ್ತಾರಲ್ಲ, ನಾಳೆ ಹೋಗೋದು ಅವರು 3-6 ತಗ್ಗಿನೊಳಗೆ, ಇಲ್ಲ ಅಂದ್ರೆ 3 ಕ್ವಿಂಟಲ್ ಕಟ್ಟಿಗೆ ಒಳಗೆ. ಬೇರೆ ಯಾರಿಗೂ ಎಲ್ಲೂ ಜಾಗ ಇಲ್ಲ, ಯಾರನ್ನೂ ಶಾಶ್ವತವಾಗಿ ಇಲ್ಲಿ ಇಡೋದಿಲ್ಲ. ಅದಕ್ಕೆ ಎಲ್ಲ ಸಾರ್ವಜನಿಕರಿಗೆ ದಯವಿಟ್ಟು ನೀವು ಹಂಗಂತ ನೀವು ಕಾನೂನು ಮೀರಿ ಕೆಲಸ ಮಾಡಿರಿ, ನೀವು ವಿರೋಧ ಮಾಡಿರಿ ಅಂದರೆ ಕಾನೂನು ಮೀರಿ ಕೆಲಸ ಮಾಡಿರಿ, ಕಾನೂನನ್ನು ವಿರೋಧಿಸ್ರಿ, ಕಾನೂನನ್ನು ಪಾಲಿಸಬೇಡಿ ಅಂತ ಹೇಳ. ನೀವು ಕಾನೂನುಗಳನ್ನು ಪಾಲಿಸಲೇಬೇಕು. ಆಮೇಲೆ ಸರ್ಕಾರದ ನೀತಿ ನಿಯಮಗಳಿಗೆ ಬಾಧ್ಯಸ್ಥರಾಗಿರಬೇಕು. ಯಾಕಂದರೆ ಸರ್ಕಾರ ಅಂದಮೇಲೆ ನಾವೇ ಮಾಡಿದ ಸರ್ಕಾರ, ಅದು ನಮಗೋಸ್ಕರ ಮಾಡಿದಂಥ ಸರ್ಕಾರ. ಕಾಯ್ದೆ ಕಾನೂನುಗಳನ್ನು ಪಾಲಿಸಿ. ನೀವೆಲ್ಲ ಸರಿಯಾಗಿದ್ದಾಗ ನಿಮಗೆ ಪೀಡಿಸಿದ್ರೆ ನೀವು ಅಲ್ಲಿ ವಿರೋಧ ಮಾಡಬೇಕು, ಪ್ರತಿಭಟಿಸಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಕಿವಿ ಮಾತು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.